ಸುತ್ತಲೂ ಹಸಿರು ರಾಶಿ, ಬೆಟ್ಟ ಗುಡ್ಡಗಳಿಂದ ಕೂಡಿದ ವಾತಾವರಣ. ಇಂತಹ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಕುಳಿತು ನಮಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗಳನ್ನು ನೋಡೋಕೆ, ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಹೇಗಿರುತ್ತೆ? ಇಂತಹ ಒಂದು ಯೋಚನೆ ಬಂದ್ರೇ ನಮಗೆ ತುಂಬ ಸಖತ್ತಾಗಿರುತ್ತೆ ಎನ್ನುವಂತಹ ಒಂದು ಸಂತೋಷ ಸಿಗುತ್ತೆ. ಇನ್ನು ಅದು ಕಾರ್ಯರೂಪಕ್ಕೆ ಏನಾದರೂ ಬಂದರೆ ನಮ್ಮ ಸಂತೋಷಕ್ಕೆ ಪಾರವೇ ಇರಲ್ಲ ಅಂತ ಹೇಳಲಾಗುತ್ತೆ. ಹೌದು, ಈಗ ಮುಂದಿನ 3-4 ವರ್ಷಗಳಲ್ಲಿ ಕೊಡಗಿನಲ್ಲಿ ಇಂತಹ ಒಂದು ಸ್ಟೇಡಿಯಂ ತಲೆ ಎತ್ತಲಿದೆ ಎನ್ನುವಂತಹ ವಿಷಯ ಬರ್ತಾ ಇರುವಂಥದ್ದು. ಕರ್ನಾಟಕದ ಕಾಶ್ಮೀರ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಡಗು ಜಿಲ್ಲೆಯಲ್ಲಿ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ತಲೆ ಎತ್ತಾ ಇದೆ. ಇದರ ಕುರಿತಾಗಿ ಈಗಾಗಲೇ ನಿರ್ಮಾಣ ಕೂಡ ಶುರುವಾಗಿದೆಯಂತೆ. ಕೊಡಗಿನ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಏನಂದರೆ ಸ್ಟೇಡಿಯಂನ ನಾವು ತಯಾರು ಮಾಡ್ತಾ ಇದ್ದೀವಿ, ಅದರ ಒಂದು ನಿರ್ಮಾಣವನ್ನು ಈಗಾಗಲೇ ಶುರು ಮಾಡಿಕೊಂಡಿದ್ದೇವೆ ಎನ್ನುವಂತಹ ಮಾಹಿತಿ ಕೂಡ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಹಲವು ವರ್ಷಗಳ ಒಂದು ಬೇಡಿಕೆ ಕೂಡ ಇತ್ತು ಅಲ್ಲಿ ಒಂದು ಸ್ಟೇಡಿಯಂ ಮಾಡಬೇಕಂತ. ಈಗ ಆ ಬೇಡಿಕೆ ಈಡೇರುವಂತಹ ಕಾಲ ಹತ್ತಿರವಾಗ್ತಾ ಇದೆ. ಮಡಿಕೇರಿ ತಾಲೂಕಿನ ಪಾಲೇಮಾಡು ಗ್ರಾಮದ ಬಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಈಗ ತಲೆ ಎತ್ತಾ ಇದೆ. ಈಗಾಗಲೇ ಮೈದಾನ ನಿರ್ಮಾಣದ ಕಾರ್ಯ ಮತ್ತು ಕಾಮಗಾರಿ ಈಗ ಆರಂಭವಾಗಿದೆ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ನಿರ್ಮಾಣ ಅಂದರೆ ಈ ಒಂದು ಸ್ಟೇಡಿಯಂ ನಿರ್ಮಾಣ ಆಗುತ್ತೆ ಅಂತ ಅಲ್ಲಿನ ಜಿಲ್ಲಾಡಳಿತ ಹೇಳಿರುವಂಥದ್ದು. ಸುಮಾರು 12 ಎಕರೆಯ ಜಾಗದಲ್ಲಿ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣ ಮಾದರಿಯಲ್ಲೇ ಇಲ್ಲಿ ಒಂದು ಸ್ಟೇಡಿಯಂ ನಿರ್ಮಾಣ ಆಗುತ್ತೆ. ನಿರ್ಮಾಣ ಮಾಡುವಂತಹ ಗುರಿಯನ್ನು ನಾವು ಹೊಂದಿದ್ದೇವೆ ಎನ್ನುವಂತಹ ಒಂದು ಮಾತನ್ನು ಅಲ್ಲಿ ಹೇಳ್ತಾ ಇರುವಂಥದ್ದು. ಹೀಗಾಗಿ ಈ ಪ್ರದೇಶದಲ್ಲಿ ಬೆಟ್ಟವನ್ನು ಸಮತಟ್ಟಾಗಿ ಗೊಳಿಸಲಾಗ್ತಾ ಇದೆ. ಆ ಬೆಟ್ಟ ಇರುವಂತಹ ಪ್ರದೇಶಗಳನ್ನು ಸಮತೋಲನವಾಗಿ ಅಲ್ಲಿ ಒಂದು ಪ್ರದೇಶವನ್ನು ಮಾಡಿಕೊಳ್ತಾ ಇದ್ದಂತೆ ಜಾಗವನ್ನು ಕೂಡ ಈಗ ಸದ್ಯ ಕ್ರೀಡಾಂಗಣ ನಿರ್ಮಾಣದ ಒಂದು ಕಾಮಗಾರಿ ಶುರುವಾಗಿದ್ದು ಮುಂದಿನ 3-4 ವರ್ಷಗಳಲ್ಲಿ ಅಲ್ಲಿ ಒಂದು ದೊಡ್ಡದಾದಂತಹ ಒಂದು ಸ್ಟೇಡಿಯಂ ತಲೆ ಎತ್ತಾ ಇದೆ. ಈಗ ಸ್ಥಳೀಯ ಕ್ರೀಡಾಪಟುಗಳು ಏನಿದ್ದಾರೆ ಅವರಿಗೆ ಇದೊಂದು ವರದಾನವಾಗಲಿದೆ. ಒಂದು ಸುಂದರ ಒಂದು ವಾತಾವರಣದಲ್ಲಿ, ಹಸಿರಿನ ಒಂದು ಪ್ರದೇಶದಲ್ಲಿ ಇಂತಹ ಒಂದು ರೋಚಕವಾದಂತಹ ಕ್ರಿಕೆಟ್ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡೋಕೆ ಅವರಿಗೆ ಒಂದು ಅವಕಾಶ ಸಿಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಜಿಲ್ಲೆಯಲ್ಲಿ ಆಸ್ಟ್ರೋ ಟರ್ಫ್ ಹಾಕಿ ಕ್ರೀಡಾಂಗಣವಿದೆ. ಆದರೆ ಕನಿಷ್ಠ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜಿಸುವಂತಹ ಅಥ್ಲೆಟಿಕ್ ಕ್ರೀಡಾಂಗಣವಾಗಲಿ, ಕ್ರಿಕೆಟ್ ಮೈದಾನವಾಗಲಿ ಅಲ್ಲಿ ಈಗ ಸದ್ಯಕ್ಕೆ ಇಲ್ಲ. ಇದರಿಂದಾಗಿ ಸದ್ಯ ಕ್ರಿಕೆಟ್ ಮೈದಾನ ಏನಾದರೂ ಅಲ್ಲಿ ಆದರೆ ಸಾಕಷ್ಟು ಉಪಯೋಗಗಳು ಆಗುತ್ತೆ ಕೊಡಗು ಜಿಲ್ಲೆಗೆ ಅಂತ ಅಲ್ಲಿನ ಎಂದು ಆಡಳಿತ ಮಂಡಳಿ ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಕೊಡಗು ಜಿಲ್ಲೆಗೆ ಇಂತಹ ಒಂದು ಅಂತಾರಾಷ್ಟ್ರೀಯ ಒಂದು ಕ್ರೀಡಾಂಗಣ ಆಗ್ತಾ ಇರುವಂಥದ್ದು, ಅದಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿರುವಂಥದ್ದು ಅಲ್ಲಿನ ಜನರಲ್ಲಿ ಬಹಳ ಸಂತಸವನ್ನು ತಂದಿದ್ದಾರೆ. ಇದರ ಮುಖಾಂತರ ಮುಂದಿನ ವರ್ಷಗಳಲ್ಲಿ ಅಂದರೆ 3-4 ವರ್ಷಗಳಲ್ಲಿ ಈ ಸ್ಟೇಡಿಯಂ ರೆಡಿಯಾಗಿ ಅಲ್ಲಿ ಏನಾದರೂ ಪಂದ್ಯಾವಳಿಗಳು ನಡೆದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕ್ರೀಡಾಂಗಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ನೋಡುವಂತಹ ಅವಕಾಶ ಕೊಡಗು ಜಿಲ್ಲಾ ಜನಕ್ಕೆ ಸಿಗುತ್ತೆ. ನಮ್ಮ ಇಂಡಿಯಾದ ಆಟಗಾರರು ಸೇರಿ ಅನೇಕ ದೇಶದ ಆಟಗಾರರು ಕೂಡ ಅಲ್ಲಿಗೆ ಬರ್ತಾರೆ. ಮುಂದೆ ಮತ್ತೆ IPLನ ಒಂದು ಏನು ಮ್ಯಾಚ್ಗಳಿರುತ್ತೆ ಅವು ಕೂಡ ನಡೆಯುವಂತಹ ಸಂಭವ ಕೂಡ ಇದೆ. ಹೀಗಾಗಿ ಕೊಡಗು ಜಿಲ್ಲೆಗೆ ಇದೊಂದು ದೊಡ್ಡ ವರದಾನ ಆಗಲಿದೆ.